ಒಂದು ಓವರ್ಗಳ ಬಳಿಕ ತಂಡದ ಒಟ್ಟಾರೆ ಗಳಿಕೆ 8. ಎರಡನೇ ಓವರ್ ಚಾಲ್ತಿಗಾಗಿ ದರ್ಶನ್ ಪರಿಚಯಿಸುವಂತ ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ ತಂಡದ ನಾಯಕ. ಎರಡನೇ ಓವರ್ ಆರಂಭಿಕ ಚೆಂಡಿಗಾಗಿ ದರ್ಶನ್ ಎಸ್ಗಾರಿಕೆ ಭಾಗದಲ್ಲಿ ಬೀಸುವಂತ ಪ್ರಯತ್ನ ಮುಖ್ಯವಾಗಿ ಆ ರೋಟಗಳು ತಂಡಕ್ಕೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿಯ ಸಿಕ್ಸರ್. ದಯವಿಟ್ಟು ಗಮನಿಸಿಕೊಳ್ಳಿ, ಇಲ್ಲಿ ಪಂದ್ಯಾಟ ನಡೀತಾ ಇದೆ. ಬೌಂಡರಿಯ ಆಚೆಯಿಂದ ನೀವು ನಿಮ್ಮ ಒಂದು ಸಂಭ್ರಮಾಚರಣೆ ಮಾಡಿ ಸರ್. ದಯವಿಟ್ಟು ಇಲ್ಲಿ ಆಟಗಾರರಿಗೆ ತೊಂದರೆ ಆಗ್ತಾ ಇದೆ. ಆ ಒಂದು ಗೆರೆಯ ಹಿಂಬದಿಯಲ್ಲಿ ತಮ್ಮ ಒಂದು ಸಂಭ್ರಮಾಚರಣೆ ಇರಲಿ ಸರ್. ಬಾತ ಬೀಸುವಂತ ಪ್ರಯತ್ನ ಮುಖ್ಯವಾಗಿ ಸ್ಕ್ವೇರ್ ಲೆಗ್ ಬಾಲ್ ಭಾಗದಲ್ಲಿ ಭರ್ಜರಿಯ ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದೇವೆ ಸರ್. ದಯವಿಟ್ಟು ಶರತ್ ಕೊಳ್ಳಿ, ದಯವಿಟ್ಟು ಕನಕ ತಂಡದ ಆಟಗಾರರು ದಯವಿಟ್ಟು ಅಣ್ಣ ದಯವಿಟ್ಟು ಇಲ್ಲಿ ಪಂದ್ಯ ನಡೀತಿದೆ. ದಯವಿಟ್ಟು ಗೆರೆಯಿಂದ ಆಚೆ ಇರಿ ಅಣ್ಣ, ಆಚೆ ಎಂಜಾಯ್ ಮಾಡಿ. ಇಲ್ಲಿ ಆಟಗಾರರು ಯಾವುದೇ ರೀತಿಯ ತೊಂದರೆನ ಮಾಡಬೇಡಿ ಅಣ್ಣ. ತಂಡದ ಕೋಚರ್ ಆಗಿರತಕ್ಕಂಥ ಗೌತಮ್ ಧನುಷ್ ರವರು ದಯವಿಟ್ಟು ತಮ್ಮ ತಂಡದ ಆಟಗಾರನ ಹಿಂದೆ ಕಳಿಸ್ಬೇಕು. ಕನಕ ಡಿಮ್ ಡಿಮ್ ಪ್ರಸಾದ್ ಅವರು ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾರೆ. ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್. ಮತ್ತೊಮ್ಮೆ ಸೈಕಲಲ್ಲಿ ಪ್ರದೀಪ ಗೌಡ. ಮತ್ತೊಂದು 4 ಸಿಕ್ಸ್ಗಳು ತಂಡಕ್ಕೆ. ಮತ್ತೆ ಬೀಸುವಂತ ಪ್ರಯತ್ನ ಮುಖ್ಯವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಆಡಿದಂತ 5 ಪಂದ್ಯಗಳಲ್ಲಿ ತಮ್ಮ ಅವಕಾಶವನ್ನ ಫೈನಲ್ ಪಂದ್ಯದಲ್ಲಿ ಪ್ರದೀಪ್ ರವರು ನೆರವೇರಿಸ್ಕೋತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹವನ್ನು ನೀಡುತ್ತಿರ್ತಕ್ಕಂಥ ತಂಡದ ಎಲ್ಲ ಸದಸ್ಯರು ದಯವಿಟ್ಟು ಹಿಂದೆ ಹೋಗಿ. ಕನಕ ಮತ್ತೊಮ್ಮೆ ಅಣ್ಣ ದಯವಿಟ್ಟು ಅಣ್ಣ ಗ್ರೌಂಡ್ ಬಳಿ ಬರಬೇಡಿ ಅಣ್ಣ ದಯವಿಟ್ಟು. ಇಲ್ಲಿ ಪ್ರಾಮುಖ್ಯದ ಪಂದ್ಯಾಟ, ಫೈನಲ್ ಪಂದ್ಯಾಟ ನಡೀತಾ ಇದೆ. ಮತ್ತು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಸೈಡ್ ಮೇಲೆ ಭಾಗದಲ್ಲಿ ಚುರುಕಿನ ಹೊಂದೊಡ್ಡದ ಪೂರ್ಣ ಭಾಗಾಂಶ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಹಂತದಲ್ಲಿ ತಂಡದ ಒಟ್ಟಾರೆ ಗಳಿಕೆ 33. ಹೇಳಕ್ಕ 42. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮುಖ್ಯವಾಗಿ ಚೆಂಡು ಸೀಮಾ ರೇಖೆಯ 36ಕ್ಕೆ 36. ಅಣ್ಣ ಇಲ್ಲಿ ಆಟಗಾರರಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಮಂಜಾಣ ಗೆರೆಯಿಂದ ಆಚೆ ಎಷ್ಟು ಬೇಕಾದರೂ ನೀವು ಎಂಜಾಯ್ನ ಮಾಡಿ ಅಣ್ಣ. ದಯವಿಟ್ಟು ಆಟಗಾರರಿಗೆ ತೊಂದರೆ ಮಾಡಬೇಡಿ, ಇಲ್ಲಾಂದರೆ 10 ರನ್ಗಳ ಪೆನಾಲ್ಟಿಯನ್ನು ಕಟ್ತೇವೆ ಸರ್. ಇದು ಸಂಘಟಕರ ತೀರ್ಮಾನವಾಗಿದೆ, ದಯವಿಟ್ಟು ಗಮನಿಸಿಕೊಳ್ಳಿ.